ಪಾಲಿಕೆಯನ್ನ ಜಿಬಿಎ ಮಾಡಲಾಗಿದೆ. ಜೂನ್ 30ರ ಒಳಗೆ ಚುನಾವಣೆ ಮಾಡಲೇಬೇಕು ಅಂತ ಸುಪ್ರೀಂ ಕೋರ್ಟ್ ಗಡುವು ನೀಡಿದೆ. ಜೂನ್ 14ರಿಂದ 24ರ ನಡುವೆ ಮತದಾನ ನಡೆದು ಫಲಿತಾಂಶವನ್ನ ನೀಡೋದಕ್ಕೆ ಚುನಾವಣಾ ಆಯೋಗ ನಿರ್ಧಾರ ಮಾಡಿದೆ. ಪ್ರತಿ ವಿಧಾನಸಭಾ ಕ್ಷೇತ್ರದಲ್ಲಿ ಏನೆಲ್ಲ ಸಮಸ್ಯೆಗಳಿವೆ ಅನ್ನೋ ಬಗ್ಗೆ ಸರ್ಕಾರದ ಗಮನ ಸೆಳೆಯಲು ನ್ಯೂಸ್ 18 ಕನ್ನಡ ಅಭಿಯಾನ ನಡೆಸಿದೆ. ಇದು ಪಾಲಿಕೆ ಪಯಣ. ಬಸವನಗುಡಿ ವಿಧಾನಸಭೆ ಕ್ಷೇತ್ರದಲ್ಲಿ 10 ವಾರ್ಡ್ಗಳಿದೆ. ಆ ವಾರ್ಡ್ನ ಜನರು ಜಿಬಿಎ ಚುನಾವಣೆ ಬಗ್ಗೆ ಏನ್ ಹೇಳ್ತಾರೆ? ಅಧಿಕಾರಿಗಳ ಗಮನ ಸೆಳೆಯುವಂತಹ ಸಮಸ್ಯೆಗಳು ಏನೇನು? ಪಾಲಿಕೆ ಅಧಿಕಾರಿಗಳ ವಿರುದ್ಧ ಜನರು ಸಿಡಿದು ಬೀಳ್ತಾ ಇರೋದು ಯಾಕೆ? ಮುಂದಿನ ದಿನಗಳಲ್ಲಿ ಆಯ್ಕೆಯಾಗುವಂತಹ ಕಾರ್ಪೊರೇಟರ್ಗಳ ಗಮನ ಕೊಡಬೇಕಾದಂತಹ ಕ್ಷೇತ್ರ ಯಾವುದು ಅನ್ನೋ ಬಗ್ಗೆ ಕಂಪ್ಲೀಟ್ ಮಾಹಿತಿ ಇವತ್ತು ಬಸವನಗುಡಿ ಕಡೆಗೆ ನಮ್ಮ ಪಾಲಿಕೆ ಪಯಣ. ಬಸವನಗುಡಿ ವಿಧಾನಸಭಾ ಕ್ಷೇತ್ರದಲ್ಲಿದ್ದೀನಿ. ಇಲ್ಲಿಯ ಜನ ಎಲೆಕ್ಷನ್ ಬಗ್ಗೆ ಇರುವಂತಹ ಎಕ್ಸ್ಪೆಕ್ಟೇಷನ್ ಏನು, ವಾರ್ಡ್ ಮಟ್ಟದಲ್ಲಿ ಇರುವಂತಹ ಸಮಸ್ಯೆಗಳೇನು, ಇದೆಲ್ಲವನ್ನು ಕೂಡ ನಿಮ್ಮ ಮುಂದೆ ಇವತ್ತು ಬಿಚ್ಚಿಡ್ತಾ ಹೋಗ್ತೀವಿ, ಕೇಳಿ. ನಾನೀಗ ಬಸವನಗುಡಿಯ NR ಕಾಲೋನಿ ವಾರ್ಡ್ ಅಲ್ಲಿ ಇದ್ದೀನಿ. ಇಲ್ಲಿ ಜನ ಜಿಬಿಎ ಎಲೆಕ್ಷನ್ ಬಗ್ಗೆ ಏನ್ ಹೇಳ್ತಾರೆ ಅಂತ ಕೇಳ್ತಾ ಹೋಗೋಣ, ಬನ್ನಿ. ಜಿಬಿಎ ಬಗ್ಗೆ ಎಲ್ಲರಿಗೂ ಸರಿಯಾಗಿ ಮಾಹಿತಿ ಹೋಗಿಲ್ಲ ಅಂತ ನನಗನ್ಸುತ್ತೆ. ಫಸ್ಟ್ ಏರಿಯಾ ಡಿವೈಡ್ ಬಗ್ಗೆ ಎಲ್ಲರಿಗೂ ಅರಿವು ಮೂಡಿಸ್ಬೇಕು. ಅದಾದಮೇಲೆ ಕ್ಯಾಂಡಿಡೇಟ್ ಬಗ್ಗೆ ಇನ್ಫಾರ್ಮೇಷನ್ ಬರಬೇಕು. ಅದಾದಮೇಲೆ ಒಂದು ಎಲೆಕ್ಷನ್ ಅಂತ ಮಾಡಿದ್ರೆ ಒಂದು ಒಳ್ಳೆ ರಿಸಲ್ಟ್ ಬರುತ್ತೆ ಅಂತ. ತುಂಬ ಒಳ್ಳೆಯದು. ಎಲೆಕ್ಷನ್ ಆಗಲಿ, ಬೆಂಗಳೂರು ಡೆವಲಪ್ ಆಗಲಿ, ನಮಗೆಲ್ಲ ರೋಡ್ ಪ್ರಾಬ್ಲಮ್ಸ್ ಎಲ್ಲ ಇದೆ, ಇದೆಲ್ಲ ಕ್ಲಿಯರ್ ಆಗಬೇಕಂದ್ರೆ ಸ್ಟ್ರಾಂಗ್ ಪೊಲಿಟಿಕಲ್ ಟೀಮ್ಸ್ ಬರಬೇಕು. ಬೆಂಗಳೂರಿಗೆ ಒಳ್ಳೇದಾಗಬೇಕು. ಎಲೆಕ್ಷನ್ ಬೇಕು, ಎಲ್ಲ ಬೇಕು. ನಮಗೆ ಬಡವರಿಗೆ ಹೆಲ್ಪ್ ಮಾಡಲ್ವಲ್ಲ, ಬಡವ್ರಿಗೆ ನ್ಯಾಯವಾಗಿ ನಿಯತ್ತಿಂದ ಕಟ್ಟಿದ್ರೇನು ಕೊಡಲ್ವಲ್ಲ. ಯಾವಾಗ ನೋಡೋ ರೈಡಿಂಗು ಅದು ಇದು ಮಾಡ್ತಾ ಇರ್ತಾರೆ. ಅದು ಸ್ವಲ್ಪ ಇದ್ದಿರೋ ನಮ್ಗೊಂದು ಸೇಫಾಗಿ ಮಾಡಿಕೊಟ್ರೆ ವ್ಯಾಪಾರ ಸ್ವಲ್ಪ ನಾವು ನೆನೆಸ್ಕೊತೀವಿ ಅಷ್ಟೇ. ಸಮಸ್ಯೆಗಳು ಸಹ ಬೇಕಾದಷ್ಟಿದೆ. ಆದರೆ ಅದರಲ್ಲಿ ಮುಖ್ಯವಾಗಿ ಕಸ ಸರಿಗೆ ಬರೋದಿಲ್ಲ. ಯಾರು ಸರಿಯಾಗಿ ಸ್ಪಂದಿಸ್ತಾರಲ್ಲ, ಯಾರು ಬಂದು ಇದು ಮಾಡೋ ಸಮಯಕ್ಕೆ ಇರಲ್ಲ. ಅವ್ರು ಇಷ್ಟ ಬಂದಾಗ ಬಂತಾರೆ, ಹೋಗ್ತಾರೆ, ಮಾಡ್ತಾರೆ. ಕಸ ಮಾತ್ರ ಹಾಗಾಗೇ ಬಿದ್ದಿರುತ್ತೆ. ಮೇಯ್ನಾಗಿ ನಮ್ಮ ರೋಡಲ್ಲಿ ಟಾರೇ ಹಾಕೋದಿಲ್ಲ. ರೋಡ್ ಮಾತ್ರ ಅಗದ್ಬಿಡ್ತಾರೆ, ಅಗದ್ಬಿಟ್ಟು ಮತ್ತೆ ಟಾರ್ ಹಾಕೋದೇ ಇಲ್ಲ. ಅದೊಂದು ಸಮಸ್ಯೆ. ಮಿಕ್ಕಿದೆಲ್ಲ ಪರ್ಫೆಕ್ಟ್ ಆಗಿದೆ ಮೇಡಮ್. ಟ್ರಾಫಿಕ್ ಬಗ್ಗೆ ಆಗಲಿ, ಬೇರೆ ಯಾವುದೇ ವಿಚಾರದಲ್ಲಾಗಲಿ, ಎವ್ರಿಥಿಂಗ್ ವಿ ಆರ್ ವೆರಿ ಹ್ಯಾಪಿ. ರೋಡ್ ಪೂರ್ತಿ ಪ್ರಾಬ್ಲಮ್ಸ್ ಇದೆ. ಬ್ಯಾಕ್ ಪೇನ್ ಎಲ್ಲ ಆಗ್ತಾ ಇದೆ. ಡಾಕ್ಟರ್ಗೆಲ್ಲ ತೋರಿಸ್ತಾನೇ ಇದ್ದೀವಿ ನಾವು. ಎಲ್ಲ ಇದೆ. ದಿಸ್ ನಥಿಂಗ್, ಇಟ್ಸ್ ನಾಟ್ ದಟ್ ಇಟ್ಸ್ ನಾಟ್ ದೇರ್. ಎವ್ರಿಥಿಂಗ್ ಇಸ್ ದೇರ್. ಆಲ್ ದ ಪ್ರಾಬ್ಲಮ್ಸ್, ಸ್ಪೆಷಲಿ ದ ಗಾರ್ಬೇಜ್, ಇಟ್ಸ್ ನಾಟ್ ಯೆಟ್ ಬಿಟ್ ಕ್ಲೀನ್ಡ್ ಅಟ್ ಆಲ್ ಫ್ರಮ್ ಸೋ ಮೆನಿ ಡೇಸ್. ರೋಡಿನ ಸಮಸ್ಯೆ ತುಂಬಾ ಇದೆ ಮೇಡಮ್. ಅಲ್ಲಿ ಒಂದ್ಸರಿ ಏನು ಮಾಡ್ತಾರೆ, ಸರಿ ಮಾಡ್ತಾರೆ, ಪೈಪ್ಗಳನ್ನ ಸ್ಕೆಡ್ಯೂಲ್ ಮಾಡ್ಬಿಟ್ಟು ಕರೆಕ್ಟಾಗಿ ಹಾಕಲ್ಲ. ಒಂದ್ಸರಿ ಹಾಕೋದು, ಕಿತ್ತಾಕೋದು, ಮತ್ತೆ ಇದು ಮಾಡೋದು, ತುಂಬ ತೊಂದರೆ ಆಗ್ತಾರೆ. ಈಗ ಮಳೆ ಬಂತು, ತುಂಬ ತೊಂದರೆ ಆಯಿತು. ಗಾಡಿಗಳು ಹಂಗಂಗೆ ಇಳ್ಕೊಂಡ್ಬಿಡುತ್ತೆ. ರೋಡ್ಗಳ ಸಮಸ್ಯೆಯಿಂದ ಆಗ ಟ್ರಾಫಿಕ್ ಜಾಮ್ ಆಗ್ತಾ ಇದೆ. ಬೇಗ ರೀಚ್ ಆಗುತ್ತೆ. ಕೆಲಸಕ್ಕೆ ಹೋಗೋರೆಲ್ಲ ಬೇಗ ಹೋಗೋಕ್ಕಾಗ್ತಿಲ್ಲ. ಮಕ್ಕಳಂತೂ ಇವಾಗ ಸ್ಕೂಲ್ ರಜೆ ಇರೋದ್ರಿಂದ ಪರವಾಗಿಲ್ಲ. ಓದ್ತಿಗಳಲ್ಲಂತೂ ತುಂಬ ಪ್ರಾಬ್ಲಮ್ ಆಗಿತ್ತು ಈ ಕಡೆ. ಇದೊಂದು ರೋಡ್ ಒಂದು ಮಾಡಿ ಹಾಕ್ಬಿಟ್ರೆ ಸಾಕ. ಇದು ಎಷ್ಟು 2 ವರ್ಷ ಆಗಿತ್ತು ಈ ರೋಡ್ ರೆಡಿ ಮಾಡೋದು. ಇನ್ನು ಆ ರೋಡ್ ಅಂತ ಯಾವ ರೋಡ್ ಅಂತೂ ಚೆನ್ನಾಗಿಲ್ಲ. ಎಲ್ಲ ರೋಡು ಕಿತ್ತೋಗೈತಿ ಈ ಕಡೆ. ಇನ್ನೇನಕ್ಕೆ ಕಾರ್ಪೊರೇಟರ್ ಇದೆ? ವೇಸ್ಟೇ ಅಲ್ವಾ ಕಾರ್ಪೊರೇಟರ್ ಇದ್ದು? ಆ ಕಡೆ ಕಸ ತೆಗಿತಿಲ್ಲ. ಅಶೋಕ್ ನಗರ್ ಕಡೆ ನಾವು ಸ್ವಲ್ಪ ಕಸ ಹಂಗೆ ವಿಲೇವಾರಿ ಆಗ್ತಾ ಇಲ್ಲ. ಆಮೇಲೆ ಮನೆ ಇದು ಪೈಪೆಲ್ಲ ಹಾಕಿದ್ರಲ್ಲ, ಅದೆಲ್ಲ ಹಂಗಂಗೆ ಬಿಟ್ಬಿಟ್ಟವ್ರೆ. ಗಾಡಿಗಳು ಓಡಾಡೋಕ್ಕೆ ತಾಪತ್ರ ಆಗಿದೆ. ಆದ್ದರಿಂದ ಆದಷ್ಟು ಬೇಗ ಕಾರ್ಪೊರೇಷನ್ ಕ್ಲಿಯರ್ ಮಾಡಿದರೆ ಎಲ್ಲ ರೋಡ್ ಜಾಮ್ ಮಾಡಿ. ನಮ್ಮ ಬಸವನಗುಡಿ ಒಳಗಡೆ ಏನು ಸಮಸ್ಯೆ ಏನಿಲ್ಲ, ಎಲ್ಲ ಕರೆಕ್ಟಾಗಿ ಐತೆ. ನೀರಿಗಾಗಲಿ, ಕರೆಂಟ್ಗಾಗಲಿ, ರೋಡ್ಗಳಿಗಾಗಲಿ ಚೆನ್ನಾಗೈತೆ, ಏನು ಸಮಸ್ಯೆ ಇಲ್ಲ. ಈಗ ನಮ್ಮ MLA ಸಾಹೇಬರು ರವಿ ಸುಬ್ರಹ್ಮಣ್ಯ ಅವರು ಮಾಡ್ಕೊಡೋರು, ಕೆಲಸ ಎಲ್ಲ ಮಾಡೋರೆ. ಅವ್ರ ಪರವಾಗಿ ಏನು ಹೇಳಂಗಿಲ್ಲ. ನಮ್ಮ ಏರಿಯಾದಲ್ಲಿ ಯಾವುದೂ ತೊಂದರೆ ಇಲ್ಲ. ಮಾಡಿದ್ರೆ ಒಳ್ಳೇದು. ನೋಡೋಣ ಏನು ಮಾಡ್ತಾರೆ. ಹೌದು, ಇರಬೇಕು. ಇದ್ರೇನೆ ಒಳ್ಳೇದಲ್ಲ. ಏರಿಯಾಗೆ ಒಬ್ಬರಿದ್ದು ಎಲ್ಲ ಯೋಗಕ್ಷೇಮ ವಿಚಾರಿಸ್ಕೊಂಡು ಚೆನ್ನಾಗಿರುತ್ತೆ. ಬಾಡಿಗೆಗಳು ಜಾಸ್ತಿ ಆಗೋಗ್ಬಿಟ್ಟಿದೆ. 3 ಬೆಡ್ರೂಮ್, ಡಬಲ್ ಬೆಡ್ರೂಮ್ ಅಂದರೆ 25, 30, 40, 50 ಅಂತಾರೆ. ಅದು ಹೆಂಗೆ ಕಟ್ಟೋಕೆ ಸಾಧ್ಯ ಆಗುತ್ತೆ? ಇಲ್ಲ ಒಬ್ಬರು ಇಬ್ಬರು ಸಂಪಾದಿಸಿ ಕಮ್ಮಿ ಸಂಬಳ ಬಂದರೆ ಅವ್ರು ಹೆಂಗೆ ಜೀವನ ಮಾಡೋದು, ಹೆಂಗೆ ಬಾಡಿಗೆ ಕಟ್ಟೋದು ಹೆಂಗೆ?
ಕಾಲೋನಿಯಿಂದ ತ್ಯಾಗರಾಜ್ ನಗರಕ್ಕೆ ಬಂದಿದ್ದೀನಿ. ಇಲ್ಲಿ ಜನರ ಸಮಸ್ಯೆ ಏನು, ಇವರು ಅನುಭವಿಸ್ತಾ ಇರುವಂತಹ ಪ್ರಾಬ್ಲಮ್ ಏನು ಅನ್ನೋದನ್ನ ನಿಮ್ಗೆ ಹೇಳ್ತಾ ಹೋಗ್ತೀವಿ ನೋಡಿ. ರೋಡ್ ಹಿಂಗ್ ಕಿತ್ತಾಕ್ಬಿಟ್ಟು ಹೋಗ್ಬಿಟ್ಟಿದ್ದಾರೆ. ನಮ್ಗೆ ಓಡಾಡ್ಲಿಕ್ಕಾಗಲ್ಲ, ಗಾಡಿಗಳು ನಿಲ್ಸ್ಕೊಳ್ಲಿಕ್ಕಾಗಲ್ಲ. ಆಯ್ತಾ, ತುಂಬಾ ಸಮಸ್ಯೆ ಆಗ್ತಿದೆ. ಆಯ್ತು, 1 ತಿಂಗಳ ಮೇಲಾಯ್ತು ಕಿತ್ತಾಕ್ಬಿಟ್ಟು ಹೋಗಿ. ಇದೇ ಮೇಡಮ್, ಕಿತ್ತಾಕಿ 2 ತಿಂಗಳಾಗೋಯ್ತು. ಓಡಾಡಕ್ಕಾಗಲ್ಲ. ವಯಸ್ಸಾದವರು ಒಂದ್ಸತಿ ಬಿದ್ದು, ಬೇರೆ ಇಬ್ರು ಬಿದ್ರು, ನಾವು ಇಲ್ಲಿ ಬಿದ್ವಿ. ಹಿಂಗೆ ಇದ್ರೆ 2 ತಿಂಗಳಾಗೋಯ್ತು. ಏನಂತ ಬಂದು ಈ ಕಡೆ ನೋಡೇ ಇಲ್ಲ. ಸ್ಯಾನಿಟರಿ ಎಲ್ಲ ನೋಡ್ರಿ ಹೊಡ್ಕೊಂಡು ಮುಂದೆ ಬರ್ತಾ ಇದೆ, ವಾಸನೆಗಳು ಬರ್ತಾ ಇದೆ. ಈ ಬೇಸಿಗೆ ಕಾಲದಲ್ಲಿ ಸೊಳ್ಳೆಗಳ ಕಾಟ ಬೇರೆ. ಈ ಮೋರಿ ನೀರು, ಚೇಂಬರ್ ನೀರು ಮಿಕ್ಸ್ ಆಗಿ ಬರುತ್ತೆ. ಅಲ್ಲೆಲ್ಲ ಚೇಂಬರ್ ತುಂಬಿಕೊಂಡು ಹೊರಗಡೆ ಬರ್ತಿದೆ. ಜನ ಹೆಂಗ್ ಓಡಾಡೋದು? ಕೇಳಿದ್ರೆ ಬರ್ತೀವಿ ಅಂತಾರೆ, ಬರಲ್ಲ. ಈ ತರ ರೋಡ್ ಮಾಡಿಬಿಟ್ರೆ ಯಾರು ಓಟ್ ಹಾಕ್ತಾರೆ ಹೇಳ್ರಿ? 2 ತಿಂಗಳಾಯ್ತು, ಅರ್ಧ ರೋಡ್ ಮಾಡಿದ್ದಾರೆ. ಆ ಚಾಂಬರ್ ಅದು ಕನೆಕ್ಷನ್ ಕೊಡಕ್ಕೂ ಒಂದೊಂದ್ ಮನೆಗೆ ಎಷ್ಟೆಷ್ಟು ಈಸ್ಕೊಂಡು ಎಲ್ಲ ಹಾಕಿದ್ದಾರೆ. ಮತ್ತ ಅಲ್ಲಿಂದ ಅರ್ಧ ರೋಡ್ ಬಿಟ್ಬಿಟ್ಟಿದ್ದಾರೆ. ಅಲ್ಲಿ ತೋಡಿರೋದಕ್ಕೆ ಇಲ್ಲಿ ಪೈಪ್ ಎಲ್ಲ ಒಡೆದೋಗ್ಬಿಟ್ಟೈತೆ. ಗ್ರೌಂಡ್ ಫ್ಲೋರ್ ಮನೆ ಫುಲ್ ಚಾಂಬರ್ ನೀರು ರಿಟರ್ನ್ ಆಗ್ಬಿಡ್ತು ನಮ್ದು. ರೋಡ್ ಅಗದು ಬಿಟ್ಟಿದ್ದಾರೆ. ನಡೆಯೋಕ್ಕೂ ತೊಂದರೆ ಆಗ್ತಾ ಇದೆ. ನಮಗೆ ಶುಗರ್ ಪೇಷಂಟು, ನಡೆಯೋಕ್ಕೂ ಆಗಲ್ಲ. ಬಿದ್ದು ಮಂಡಿ ಗೇಟ್ ಆಗಿದೆ, ಓಡಾಡೋಕ್ಕೂ ಆಗ್ತಾಯಿಲ್ಲ. ಜಾರ್ ಬೀಳ್ತಾ ಇದ್ವಿ. 2 ತಿಂಗಳಾಗೋಯ್ತು ಅಗದು. ನಾವೇನ್ ಮಾಡೋಣ? ರೋಡಲ್ಲಿ ಹಿಂಗಿದ್ರೆ ಕಷ್ಟ ಅಲ್ವಾ ಓಡಾಡಕ್ಕೆ? ವಾರ್ಡಲ್ಲಿ ಫಸ್ಟ್ ಆಫ್ ಆಲ್ ಇವ್ರು ಬರೋದೇ ಇಲ್ಲ. MLA ಬರಲ್ಲ, ಒಂದು ಕೌನ್ಸಿಲರು ಬರಲ್ಲ. ಏರಿಯಾಗಂತೂ ಇದು 1.5 ತಿಂಗಳಾಯ್ತು ಇದು ರೋಡ್ ತಾಗದು. 2 ತಿಂಗಳೇ ಹತ್ರ ಆಗ್ತಿದೆ. ಇದು ಅರ್ಧಕ್ ಮಾಡಿದಾರೆ ಕೆಲಸ, ಇನ್ನು ಅರ್ಧಕ್ ಮಾಡಿಲ್ಲ. ಓಡಾಡಕ್ಕಂತೂ ಈ ಮಳೆ ಇವಾಗ ಪರವಾಗಿಲ್ಲ, ಬಿಸಿಲಿರೋದಕ್ಕೆ. ಮಳೆ ಬಂದ್ರೆ ಅಂತೂ ತುಂಬಾ ಕಷ್ಟ ಇದೆ. ಅದಕ್ಕೋಸ್ಕರ ಯಾರಿಗೆ ನಾವ್ ಈಗ ಮನವಿ ಮಾಡ್ಬೇಕಂತಾನೆ ನಮಗೂ ಅರ್ಥ ಆಗ್ತಿಲ್ಲ. ನಾನ್ ನಿಜ ಇಲ್ಲ, ನನ್ಗೆ ಇಲ್ಲಿರೋ ಯಾರ ಹೆಸರು ಗೊತ್ತಿಲ್ಲ. ಎಲೆಕ್ಷನ್ಗೆ ಓಟ್ ಕೇಳಕ್ ಮಾತ್ರ ಒಂದ್ ದಿವಸ ಕ್ಯಾನ್ವಾಸ್ ಅಂತ ಬರ್ತಾರ ನೋಡಿ, ಅವಾಗ ಮುಖ ನೋಡ್ತೀವಿ ಅಷ್ಟೇ ಹೊರತು ಇನ್ ಯಾವಾಗ್ಲೂ ನಾವು 5 ವರ್ಷ ಬಿಟ್ಟು ನೋಡ್ಬೇಕು ಅವ್ರ ಮುಖಗಳನ್ನ. ತ್ಯಾಗರಾಜ್ ನಗರದಿಂದ ನೇರವಾಗಿ ಬಸವನಗುಡಿಯ ಅಶೋಕನಗರ ವಾರ್ಡ್ಗೆ ನಾನು ಬಂದೆ. ಇಲ್ಲಿ ಜನ ಅವರ ಸಮಸ್ಯೆ ಏನ್ ಹೇಳ್ತಾರೆ ಅನ್ನೋದನ್ನ ನಾನೀಗ ಕೇಳ್ತಾ ಹೋಗ್ತೀನಿ. ಎಲೆಕ್ಷನ್ ಬಗ್ಗೆ ಅವರ ಅಭಿಪ್ರಾಯ ಏನು ಅನ್ನೋದನ್ನು ಕೂಡ ಕೇಳ್ತಾ ಹೋಗ್ತೀನಿ. ನಮ್ಮ ಏರಿಯಲ್ಲಿ ಎಲ್ಲ ಸಮಸ್ಯೆನೂ ಇದೆ ಮೇಡಮ್. ರೋಡಿಂದ ಹಿಡಿದು ಎಲ್ಲ ಪ್ರಾಬ್ಲಮ್. ನೀರು ಕೂಡ ಎಲ್ಲ ಕಡೆಗೂ ಹಾಗೆ ನಿಂತ್ಕೊಳ್ಳುತ್ತೆ. ಮನೆ ನೀರು ಇಲ್ಲ ಹಾಕಿದ್ರೆ ಮುಂದೆ ಮನೆಗೆ ಬಂದು ನಿಂತಿರುತ್ತೆ. ಕೆಲಸಗಳು ಮಾಡಿಕೊಟ್ಟಾದ್ಮೇಲೆ ನಮಗೆ ಭರವಸೆ ಬರೋದಲ್ವಾ ಮೇಡಮ್. ಸೊ ಅದನ್ನು ಬಂದು ಮಾಡಿ ಆ ಹೋಪ್ ಏನಿದೆ ಅದನ್ನು ಕಳ್ಕೊಳ್ದೇನೆ ಒಂದು ಟ್ರಸ್ಟ್ನ ಬಿಲ್ಡ್ ಮಾಡಿಬಿಟ್ಟು ಒಂದು ಕೆಲಸ ಮಾಡಿಸ್ಕೊಟ್ರೆ ನಾವು ಖಂಡಿತ ಅಂತ ಕ್ಯಾಂಡಿಡೇಟ್ಗೆ ನಾವು ಬರೋ ಟೈಮಲ್ಲಿ ನಾವು ಅವ್ರನ್ನ ಫಾಲೋ ಮಾಡಿಸ್ತೀವಿ. ಏನು ಮಾತಾಡೋದು ಮೇಡಮ್, ರೋಡೆಲ್ಲ ಕಿತ್ತಾಕಿದ್ದಾರೆ, ಸರಿ ಮಾಡ್ತಾ ಇದ್ದಾರೆ, ಸ್ವಲ್ಪ ಲೇಟ್ ಮಾಡ್ತಾ ಇದ್ದಾರೆ. ಆದಷ್ಟು ಸ್ವಲ್ಪ ಜಲ್ದಿ ಮಾಡೋಕ್ಕೆ ಹೇಳಿ. ತೊಂದರೆ ಆಗ್ತಾ ಇದೆ, ಟ್ರಾಫಿಕ್ಗೆ ಎಲ್ಲರಿಗೂ ತೊಂದರೆ ಆಗ್ತಾ ಇದೆ. ಆ ಕಡೆ ಹಿಂದಕ್ಕೆ ತಾರ್ ಹಾಕ್ತಾರೆ, ಇಲ್ಲಿಂದ ಇಲ್ಲಿಗೆ ತಾರ್ ಹಾಕಲ್ಲ. ಅದು ಗೊತ್ತಿಲ್ಲ, ಅವ್ರಿಗೆ ಕೇಳಬೇಕು ಹಾಕೋರಿಗೆ. ಅದು ಆ ಕಡೆ ಬೇರೆ ಸರದ್ದು, ಈ ಕಡೆ ಬೇರೆ ಇದಕ್ಕೆ ಬರುತ್ತೆ ಅಂತ ಇದು ಮಾಡ್ತಾರೆ. ಮೇಯ್ನು ನಮ್ಮ ರೋಡೇ ಸಮಸ್ಯೆ ಮ್ಯಾಮ್. ಪ್ರತಿಯೊಂದು ರೋಡಲ್ಲೂ ತೋಡಿ ಇಟ್ಬಿಟ್ಟಿದ್ದಾರೆ. ಗಾಡಿ ಓಡಿಸ್ಬೇಕು ಅಂದರೆ ಕಷ್ಟ. ಮತ್ತು ಮಕ್ಕಳನ್ನ ಕರ್ಕೊಂಬರೋದು, ವಯಸ್ಸಾದವ್ರನ್ನ ಕರ್ಕೊಂಡು ಹೋಗೋದಕ್ಕೆ ತುಂಬಾ ಕಷ್ಟ ಆಗ್ತಿದೆ. ಇದು ಯಾವಾಗ ಸರಿ ಹೋಗುತ್ತೋ ಗೊತ್ತಿಲ್ಲ. ಫುಟ್ಪಾತ್ ಮೇಲೆಲ್ಲ ಗಾಡಿಗಳು ನಿಲ್ಸಿರ್ತಾರೆ. ನಾವು ರಸ್ತೆಯಲ್ಲೇ ನಡಿಬೇಕು. ಫುಟ್ಪಾತ್ ಮೇಲೆ ನಡೀರಿ ಅಂತ ಎಲ್ಲರೂ ಹೇಳ್ತಾರೆ. ಹೆಂಗೆ ನಡೆಯೋದು? ಆಟೋ ಇರುತ್ತೆ, ಗಾಡಿಗಳಿರುತ್ತೆ, ತುಂಬ ಭಯ ಆಗುತ್ತೆ ಮೇಡಮ್. ಅಶೋಕ್ ನಗರದ ಜನರ ಕಸದ ಸಮಸ್ಯೆ ಕೇಳಿ ನಾನೀಗ ನೇರವಾಗಿ ಶ್ರೀನಿವಾಸ್ ನಗರಕ್ಕೆ ಬಂದೆ. ಈ ಭಾಗದಲ್ಲಿ ಜನ ಏನೇನು ಪ್ರಾಬ್ಲಮ್ ಹೇಳ್ತಾರೆ ಅನ್ನೋದನ್ನ ಎಳೆಯಾಗಿ ನಿಮ್ಮ ಮುಂದೆ ಬಿಚ್ಚಿಡ್ತಾ ಹೋಗ್ತೀವಿ ನೋಡಿ. ಈಗ ಎಲೆಕ್ಷನ್ ಬರ್ತಾ ಇರೋದ್ರಿಂದ ತರಾತುರಿಯಲ್ಲೇ ಈಗೇನು ಗೊತ್ತಾ ಕಾಮಗಾರಿಗಳು ಮಾಡ್ತಾರೆ. ಅದು ಅತಿ ಕಳಪೆ ಮಟ್ಟದಲ್ಲಿದೆ. ಈ ರಸ್ತೆ ನೋಡಿದರೆ ಇದು ಸುಮಾರು 2 ವರ್ಷ, 2.5 ವರ್ಷ, 3 ವರ್ಷ ಆಯಿತು, ಇನ್ನೂ ಕಂಪ್ಲೀಟ್ ಆಗಿಲ್ಲ. ಮುಂದೆ ಹೋದರೆ ಫುಲ್ಲು ಟ್ರಾಫಿಕ್ ಜಾಮು. ಸಂಜೆ ಆದರೆ ಫುಲ್ಲು ವಿಪರೀತ ಟ್ರಾಫಿಕ್ ಜಾಮ್ ಆಗುತ್ತೆ. 1 ತಿಂಗಳಾಗಿದೆ ಅದು ಕಟ್ ಮಾಡಿ ರೋಡ್. JCB ಕೆಲಸ ಮಾಡಿರೋ, ಅದನ್ನು ವರ್ಕರ್ ಏನು ಮಾಡಿಲ್ಲ. ಏನಂದ್ರೆ ಈಗ 1 ತಿಂಗಳ ತನಕ ಏನು ಮಾಡಿಲ್ಲ ಸರ್. ಇದು ಯಾವಾಗ ತನಕ ಆಗುತ್ತೆ ಅದನ್ನು ನೋಡಬೇಕು. ರೋಡ್ಗಳು ಸರಿ ಇಲ್ಲಮ್ಮ. ಗುಂಡಿಗಳು ಎಲ್ಲಿ ನೋಡಿದ್ರು ವಯಸ್ಸಾದವ್ರು ಬಿದ್ದು ಎದ್ದು ಕೈ ಕಾಲು ಮುರ್ಕೊಂತವ್ರೆ. ಈ ವಾರ್ಡಲ್ಲಿರೋರು ಹಿರಿಯರು ಅದನ್ನು ಅರ್ಥ ಮಾಡಿಕೊಂಡು ಸರಿ ಮಾಡಿಕೊಟ್ರೆ ಒಳ್ಳೆಯ ಜನಗಳಿಗೆ. ಮೊನ್ನೆಲ್ಲ ಒಬ್ಬರು ತಲೆ ಸುತ್ತ ಬಿದ್ದೇ ಹೋದ್ರು ಆ ಗುಂಡಿ ಒಳಕ್ಕೆ. ಎತ್ತಿದ್ರು ಬಿಟ್ರು ಬೆಳಗ್ಗೆನೆ.
ಮೇಡಮ್ ಏನು ಪ್ರಯೋಜನ ಹೇಳಿ ನಾವೇ ಸುಮ್ಮನೆ ಆಗ್ಬೇಕಷ್ಟೇ. ಯಾರೇನು ಬಂದು ಯಾರು MLA ಆಗಲಿ MP ಆಗಲಿ ಯಾರು ತಲೆ ಕೆಡಿಸ್ಕೊಳಕ್ಕೆ ಹೋಗಲ್ಲ. ಅವರು ಇದು 24 ಗಂಟೆ ಓಡಾಡ್ತಾರೆ, ಗೊತ್ತಾಗಲ್ವಾ ಎಷ್ಟು ಜನಕ್ಕೆ ತೊಂದರೆ ಆಗುತ್ತೆ ಅಂತ. ಬೆಳಿಗ್ಗೆ ಹೊತ್ತು ಲೇಬರ್ಗಳು 1000 ಜನ ಇರ್ತಾರೆ ಇಲ್ಲಿ, ಅವ್ರಿಗೆಲ್ಲ ಎಷ್ಟು ಸಮಸ್ಯೆ ಆಗುತ್ತೆ ಗೊತ್ತಾ. ಯಾರು ತಲೆ ಕೆಡಿಸ್ಕೊಳಕ್ಕೆ ಹೋಗಲ್ಲ. ನಾವು ನೋಡಿ ಯಾರು ತಿಂಗಳಾಗಂಟಾಯ್ತು, ಅವು ಇನ್ನೇನು ವರ್ಷ ಆಯಿತು ಕಿತ್ತಾಕಿದ ರೋಡಲ್ಲ. ವ್ಯಾಪಾರ ಅಲ್ದ್ರೆ ಸಾಯ್ತಾ ಇದ್ದೀವಿ ನಾವೇ ಕೈಯಿಂದ ಬಾಡಿಗೆ ಕಟ್ಕೊಂಡು. ಎಷ್ಟು ಸಾಲ ಮಾಡಿ ನಮಗೆ ಗೊತ್ತೇನು ಅಂತ ಅವ್ರಿಗೇನು ಗೊತ್ತಿರ್ತದೆ. ಈ ರೋಡ್ ಎಲ್ಲ ಅಲ್ಲಿ ತನಕ ರೆಡಿ ಮಾಡಿದ್ರು, ತಿರ್ಗಾ ಅಲ್ಲಿ ತನಕ ಅಗದು ಬಿಟ್ಬಿಟ್ಟವ್ರೆ. ಮೊನ್ನೆ ಅಲ್ಲಿ ಎಲ್ಲ ಬಿದ್ದೋಗ್ಬಿಟ್ಟು ಮೋರಿ ಒಳಗಡೆ ಎಲ್ಲ ಸೊಡ್ಡಗಳೆಲ್ಲ ಹೋಗ್ಬಿಟ್ಟವೆ. ಶಂಕರನಾಗ್ ಸರ್ಕಲಿಂದ ಹಿಡಿದು ಮೊನ್ನೆ ಸುಮ್ಮನೆ ಹೋಗಿ ಮೊನ್ನೆ 3 ದಿವಸ ಮಳೆ ಬಂತ. ಆ ಮಳೆ ಹತ್ರ ನಿಂತ್ಕೊಂಡ ಸೀದಾ ಒಳಗಡೆಗೆ ಹೊಂಟೋದೆ, ಇಷ್ಟು ದೂರ ಹೊಂಟೋದು. ಮೋರಿ ಎಲ್ಲ ಆಗಿದವ್ರೆ. ಯಾರಕ್ಕ ರೆಡಿ ಮಾಡ್ತಾರೆ ಈಗ? ಯಾರನ್ನಕ್ಕ ನಾವು ಕೇಳೋದು? ನಾವೀಗ ಕತ್ರಗುಪ್ಪೆಯಲ್ಲಿದ್ದೀವಿ. ಇಲ್ಲಿ ಜನ ಅವರ ಸಮಸ್ಯೆ ಏನೇನು ಹೇಳ್ತಾರೆ ಅಂತ ಕೇಳ್ಕೊಂಡು ಬರೋಣ ಬನ್ನಿ. ಏನಿಲ್ಲ, ಕಸನೇ ಸ್ವಲ್ಪ ನೀಟಾಗಿ ಇಟ್ಕೋಬೇಕಷ್ಟೇ, ಏನು ಇದಿಲ್ಲ. ಲಾರಿಗಳೆಲ್ಲ ಕ್ಲೀನಾಗಿ ಹೋಯ್ತಂದ್ರೆ ನೀಟಾಗಿರುತ್ತೆ. ಸ್ವಲ್ಪ ಲಾರಿ ಹೋಗ್ಲಿಲ್ದಾಗ ಹಿಂಗೆ ವಾಸನೆ ಜಾಸ್ತಿ ಆಗುತ್ತೆ ಅಷ್ಟೇ. ಇದು ಈ ಡಂಪ್ ಮಾಡುವ ಜಾಗವನ್ನು ಕ್ಲೀನ್ ಮಾಡಬೇಕು. ಇಲ್ಲಿ ನೋಡಿ, ನೀವು ಅದನ್ನು ತೋರಿಸಿ. ನೀವು ಇದು ಪಾರ್ಕ್ ಆಗಿ ಇರಬೇಕಾಗಿರೋ ಜಾಗ ಕಸ ಎಲ್ಲ ಹಾಕಿ ಈ ಕಡೆ ಬರೋಕ್ಕಾಗ್ತಾ ಇಲ್ಲ. ಅದೇ ನಮ್ಮ ಎದುರುಗಡೆ ಕಾಣಿಸ್ತದೆ ಕಸದ ಸಮಸ್ಯೆ, ಸ್ಮೆಲ್ಲು. ನಾವು ಸಾಕಷ್ಟು ಸಾರಿ ಹೇಳಿದ್ದೀವಿ ಇದಕ್ಕೊಂದು ದಾರಿ ತೋರಿಸಿ ಅಂತ, ಯಾರೂ ತಲೆ ಕೆಡಿಸ್ಕೊತಾ ಇಲ್ಲ. ಸಿಟಿ ಸೆಂಟ್ರಲ್ಲಿದೆ, ಪಕ್ಕದಲ್ಲಿ ಡಾಕ್ಟ್ರ್ ಶಾಪು, ಅದ್ರ ಪಕ್ಕದಲ್ಲೂ ಹಾಸ್ಪಿಟ್ಲ್ ಇದೆ, ಮೆಡಿಕಲ್ ಸ್ಟೋರ್ಸ್ ಇದೆ. ಸೊ ನಾವು ಎಷ್ಟು ಸಾರಿ ಹೇಳಿದ್ರು ಅವರು ತಲೆ ಕೆಡಿಸ್ಕೊತಾ ಇಲ್ಲ. ವಾರ್ಡ್ನಲ್ಲಿ ಅದೇ ಕಸದ ಸಮಸ್ಯೆ ಇದೆ. ಮತ್ತು ಈ ಮಕ್ಕಳು ಎಲ್ಲರೂ ಈಗ ಪಕ್ಕದಲ್ಲಿ ಹಾಸ್ಪಿಟಲ್ ಇದೆ, ಕಾಯಿಲೆ ಬರುತ್ತೆ, ಇನ್ನೇನು ಮಾಡೋದು ಅಂತೇಳಿ ತುಂಬ ಸಮಸ್ಯೆ. ಎಲ್ಲರಿಗೆ ಸಮಸ್ಯೆ, ನಮಗೆ ಒಬ್ರಿಗೆ ಇಲ್ಲ, ಎಲ್ಲರಿಗೆ ಸಮಸ್ಯೆ ಇದೆ. ಮೇಡಮ್ ಇದೇ ಇರೋದು ಕಸ ವಾಸನೆ, ಮಕ್ಕಳೆಲ್ಲ ಓಡಾಡೋಕ್ಕಾಗೋದಿಲ್ಲ, ಕಾಯಿಲೆ ಬರ್ತಿದೆ, ಮೂಗು ಮುಚ್ಕೊಬೇಕು. ಇದು ಬೇಗ ಬಗೆಹರಿಸ್ಬಿಟ್ರೆ ಒಳ್ಳೇದಾಗುತ್ತೆ. ಇದು ಮೈನ್ ಸರ್ಕಲ್ ಕತ್ರಗುಪ್ಪೆ ಸರ್ಕಲಲ್ಲಿ ಈ ಥರ ಮಾಡಿದ್ದಾರೆ. ಇದು ಕತ್ರಗುಪ್ಪೆ ಗ್ರಾಮ, ಹಳೆಯ ಗ್ರಾಮ. ಯಾರು ಹೇಳಿದ ಮಾತು ಕೇಳಲ್ಲ, ಅವರು ತಿಳ್ಕೊಬೇಕು. ಎಲೆಕ್ಷನ್ ಆಗೋದು ಒಳ್ಳೆಯದು. ಕಾರ್ಪೊರೇಟ್ರ್ ಹೊಸಬರನ್ನ ಬಂದರೆ ಮಾಡಿಕೊಡ್ತಾರೇನೋ. ಆದರೆ ಇಲ್ಲಿ ಕಸದ್ದೇ ನಮಗೆ ಸಮಸ್ಯೆ. ನಮ್ಮದು ಹಾಸ್ಪಿಟ್ಲ್ ಇದೆ, ಇಲ್ಲಿ ತುಂಬ ಗಲೀಜು ಮಾಡ್ತಾರೆ ಎಲ್ಲ. ಇಲ್ಲೆಲ್ಲ ತುಂಬ ಗಲೀಜು ನೋಡಿ, ಎಲ್ಲ ಹೊರಗಡೆ ರೋಡಲ್ಲೆಲ್ಲ ಹಾಕಿರ್ತಾರೆ. ಅದೇ ಅದನ್ನು ಕ್ಲೀನ್ ಮಾಡ್ಸೋಕ್ಕೆ ನಾವು ಕೇಳ್ಕೊಳೋದು ಅಷ್ಟೇ. ಎಲೆಕ್ಷನ್ ಮಾಡಕ್ಕೆ ಹೊರಟಿದ್ದಾರೆ, ನಿಮ್ಮ ಅಭಿಪ್ರಾಯ ಏನು ಮಾಡಿ ಒಳ್ಳೇದು ಮೇಡಮ್. ಯಾವುದೇ ಮೇಯರ್ ಯಾರು ಇರಲ್ಲ, ಆದರೆ ಒಂದು ಸ್ವಲ್ಪ ಇಂಪ್ರೂವ್ ಆಗುತ್ತೆ, ವಾರ್ಡ್ ಎಲ್ಲ ಇಂಪ್ರೂವ್ ಆಗ್ಕೋವು.